ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ತುಂಬ ಜನ ಸಖತ್ತು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ದೀರಾ. ತುಂಬ ಜನ ಅಂದರೆ ಎಲ್ಲರೂ, ಯಾರೇ ಒಂದು ನೋಡಿರ್ತೀರಲ್ಲ ಎಲ್ಲರೂ ಸಹ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆಯೇ ಇದು ಬುಧವಾರದ ವ್ಲಾಗು. ಬೆಳಗ್ಗೆನೆ ಬೇಗ ಎದ್ದು ಇವತ್ತು ಇಡ್ಲಿ ಮಾಡೋಣ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಇಡ್ಲಿ ದೋಸೆನೇ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ನಾನು ಇಡ್ಲಿ ಸ್ವಲ್ಪ ರೇರು. ನನಗೆ ತಟ್ಟೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ, ಮಾಮೂಲಿ ಚಿಕ್ಕ ಇಡ್ಲಿಗಿಂತ. ತಟ್ಟೆ ಇಡ್ಲಿದು ಅದು ಸ್ಟ್ಯಾಂಡ್ ಏನಿಲ್ಲ, ಸೊ ಹಾಗಾಗಿ ನಾನು ತಟ್ಟೆ ಇಡ್ಲಿ ಮಾಡೋದೇ ಇಲ್ಲ. ಇವಾಗ ಫಸ್ಟು ಇಡ್ಲಿ ಅಂದರೆ ನೈಟೇ ಎಲ್ಲ ಚೆನ್ನಾಗಿ ರುಬ್ಬಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ. ಅದು ಚೆನ್ನಾಗಿ ಉಬ್ಬು ಬಂದಿತ್ತು. ಅದನ್ನ ಇವಾಗ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೇಳೆ ಸಾಂಬಾರು ಮಾಡಿಬಿಡೋಣ, ಬೇಗ ಆಗುತ್ತೆ. ಒಂದೆರಡು ತರಕಾರಿ ಇತ್ತು, ಹಾಗೆಯೇ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಇತ್ತು, ಹಾಗೆಯೇ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಬೀನ್ಸು, ಒಂದೇ ಒಂದು ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಹೆಸರು ಬೇಳೆ ಮತ್ತು ಮಸೂರ್ ದಾಲ್ ಬರುತ್ತಲ್ಲ ಅದನ್ನು ಎರಡೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಬೇಳೆ ಸಾಂಬಾರು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಯಾವತ್ತೂ ಪಾಸಿಟಿವ್ ಆಗೇ ಇರ್ತೀನಿ. ನಾನು ಆಲ್ಮೋಸ್ಟ್ ಪಾಸಿಟಿವ್ ಆಗಿಯೇ ಯೋಚನೆ ಮಾಡೋವಂಥದ್ದು. ನನಗೆ ಈ ನಡುವೆ ಯಾಕೆ ಅಂತ ಗೊತ್ತಿಲ್ಲ, ವಿಡಿಯೋಸ್ ಮಾಡೋದೇ ಬಿಟ್ಬಿಡೋಣ ಅನ್ನೋ ಥರ ಯೋಚನೆ ಬರ್ತಿದೆ. ಯಾಕೆಂದರೆ ನಾನೇ ಎಲ್ಲರಿಗೂ ಹೇಳ್ತಿರ್ತೀನಿ ಒಂದೊಂದ್ಸತಿ ಏನಾದರೂ ವಿಡಿಯೋಸ್ ಬಿಡಬಾರ್ದು. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ಬಟ್ ಇವಾಗ ಯಾಕೋ ನನಗೆ ಹಂಗೆ ಅನಿಸ್ತಿದೆ, ವಿಡಿಯೋಸೇ ಮಾಡೋದು ಬೇಡ, ಏನೋ ಒಂದು ಈ ಥರ ಯೋಚನೆ ಬರ್ತಿದೆ. ಒಂಥರ ನೆಮ್ಮದಿ ಇಲ್ಲ ಮನಸ್ಸಿಗೆ, ಒಂಥರ ಬೇಜಾರು. ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗೇ ಇರಿ, ನೆಗೆಟಿವ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಅದರಲ್ಲೂ ನಾನು ಒಬ್ಬರ ಬಗ್ಗೆ ಹೇಳಲೇಬೇಕು. ಒಬ್ಬರ ಬಗ್ಗೆ ಅಲ್ಲ, ಸುಮಾರು ಜನ ಇದ್ದಾರೆ ಹಂಗೆ ನೋಡೋಕೆ ಹೋದರೆ. ಆದರೆ ಒಬ್ಬರ ಬಗ್ಗೆ ನಾನು ಹೇಳ್ತೀನಿ. ಲಕ್ಷ್ಮಿ ಸಂದೀಪ್ ಅಂತ ಇದ್ದಾರೆ, ಯೂಟ್ಯೂಬ್ ಚಾನಲು. ಅವ್ರ ಬಗ್ಗೆ ಹೇಳಬೇಕು. ಅವ್ರಿಗೆ ನಾವು ಯಾರು ಅಂತ ಗೊತ್ತಿರಲಿಲ್ಲ, ನಮಗೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೂ ಒಂದು 4-5 ಜನನ ಟ್ಯಾಗ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು, ಅವರು ಬೆಳೆಯೋದು ಅಲ್ಲದೆ ಅವ್ರ ಜೊತೆಗಿರೋರ್ನು ಬೆಳೆಸ್ತಾರೆ ಅಂದರೆ ಅದೊಂದು ಖುಷಿ ಇದೆ. ಹಾಗೆ ತುಂಬ ಪಾಸಿಟಿವ್ ಆಗಿ ಮತ್ತು ಮೋಟಿವೇಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲಿಯೋಂಥದ್ದು ತುಂಬ ಇದೆ. ಅವರ ಜೀವನ ನನಗೆ ನೋಡಿ ಒಂಥರ ಹೆಂಗೆ ಅಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಅನಿಸ್ಬಿಡ್ತು ಅವ್ರ ಲೈಫು. ಬಟ್ ಸ್ಟ್ರಾಂಗ್ ಇದ್ದಾರೆ ಅವರು. ಹಂಗೆ ಸ್ಟ್ರಾಂಗಾಗೇ ಇರಲಿ ಮತ್ತು ಖುಷಿಯಾಗೇ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಹಾಗೆ ಸಾಕಷ್ಟು ಜನ ಇದ್ದಾರೆ. ನಮ್ಮ ಚೈತ್ರ ಶೆಟ್ರು ಇದ್ದಾರೆ, ಹಾಗೆ ನಮ್ಮ ರೂಪಾ ಇದ್ದಾರೆ, ಇನ್ನು ಪೂಜಾ ಇದ್ದಾರೆ, ತುಂಬ ಜನ ಇದ್ದಾರೆ. ಇನ್ನು ಸಾಕಷ್ಟು ಜನ ಇದ್ದಾರೆ ಯೂಟ್ಯೂಬರು. ಹೇಳ್ತಾ ಹೋದರೆ ಸುಮಾರು ಜನದ ಹೆಸರು ಬರುತ್ತೆ, ಅಷ್ಟು ನೆನಪಾಗ್ತಿಲ್ಲ. ಸೊ ಹಂಗಾಗಿ ಕೆಲವ್ರನ್ನ ಹೇಳಿದ್ದೀನಿ, ಆಮೇಲೆ ಬೇಜಾರಾಗಬೇಡಿ. ತುಂಬ ಜನ ಸಪೋರ್ಟ್ ಮಾಡ್ತೀರಾ, ತುಂಬ ಅಂದರೆ ತುಂಬ ಜನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನೋ ಅಷ್ಟು ಪಾಸಿಟಿವ್ ಆಗಿರ್ತೀನಿ. ನಾನು ಹೆಂಗೆ ಅಂದರೆ ಮಾತಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ, ಇದನ್ನು ಮಾತಾಡ್ಬೋದಿತ್ತಾ, ಇದು ಸರಿನಾ ಅಂತ. ನನಗೆ ಆ ಥರ ನೆನ್ನೆ ಆ ವಿಡಿಯೋ ಹಾಕಿದ್ಮೇಲೆ ಆ ಥರ ಯೋಚನೆ ಬಂತು. ಆಮೇಲೆ ಎಲ್ಲ ನಿಮ್ಮ ಕಮೆಂಟ್ಗಳನ್ನ ನೋಡಿದ್ಮೇಲೆ ನನಗನ್ನಿಸ್ತು, ಇಲ್ಲ ನೀವು ಹೇಳೋದು ಸರಿಯಾಗಿದೆ ಅಂತ ಹೇಳಿ. ಅದಕ್ಕೆ ತುಂಬ ಯೋಚನೆ ಮಾಡ್ತೀನಿ ನಾನು ಹಿಂಗೇನೆ ಯಾವಾಗಲೂ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ, ನೇರವಾಗಿ, ಏನು ಮನಸ್ಸಲ್ಲಿ ಇಟ್ಕೊಳ್ದೆ ಹೇಳ್ಬಿಡ್ತೀನಿ. ಅವ್ರಿಗೆ ಬೇಜಾರಾಯಿತೋ, ನೋವಾಯಿತೋ, ಏನಾಯಿತೋ ಅಂತ ಯೋಚನೆ ಮಾಡಲ್ಲ. ಆ್ಯಂಡ್ ನಾನು ಕೆಟ್ಟದಾಗೂ ಸಹ ಏನು ಹೇಳಿಲ್ಲ, ಪಾಸಿಟಿವ್ ಆಗೇ ಹೇಳಿದ್ದೀನಿ. ಬಟ್ ಹೇಳಬೇಕಿತ್ತಾ, ಮಾಡಬೇಕಿತ್ತಾ ಅನ್ನೋ ಒಂದು ಯೋಚನೆ ಬರುತ್ತೆ. ಬಟ್ ನಿಮ್ಮ ಕಮೆಂಟ್ಗಳನ್ನ ನೋಡಿದ್ಮೇಲೆ ನಾನು ಪಾಸಿಟಿವ್ ಆಗಿ ಹೇಳಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು. ಸೊ ಹೀಗಾಗಿ ತುಂಬ ಜನ ಸಖತ್ತು, ಆಲ್ಮೋಸ್ಟ್ ಎಷ್ಟು ಜನ ಕಮೆಂಟ್ ಹಾಕಿದ್ದೀರಾ ಅಂದರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಫೋನ್ ಮಾಡಿದ್ದೀರಾ. ಸೊ ಅದಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಹಾಗೇ ಎಷ್ಟೋ ಜನಕ್ಕೆ ಇದೇ ಥರನೇ ಕಮೆಂಟ್ಗಳು ಇವೆಲ್ಲ ಬರ್ತಾ ಇರುತ್ತಂತೆ. ಸೊ ಆ ಕಮೆಂಟ್ಗೆಲ್ಲ ರಿಪ್ಲೈ ಕೊಡೋಕ್ಕೆಲ್ಲ ಹೋಗಬೇಡಿ ಅಂತ ಅಂದರು. ನಾನು ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗಲ್ಲ. ಈ ಕಮೆಂಟ್ನ ನೋಡಿ ಬೇರೆಯವರು ಮನಸ್ಸು ಹಾಳಾಗಬಾರ್ದಲ್ವ. ಸೊ ಹೀಗಾಗಿ ಅಷ್ಟೇ ಇದನ್ನು ಹೇಳ್ತಾ ಇರೋದು. ಆಮೇಲೆ ಇನ್ನೂ ಒಂದು, ನಾನು ಆ ವಿಡಿಯೋ ಮಾಡಿದ್ಮೇಲೆ ಒಂದಿಬ್ಬರು ಏನೋ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರು. ಬಟ್ ನಾನು ಅದರಲ್ಲಿ ಏನು ತಪ್ಪು ಹೇಳಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಪಾಸಿಟಿವ್ ಆಗೇ ನಾನು ಹೇಳಿದ್ದೀನಿ. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಇರಲಿ, ಪರವಾಗಿಲ್ಲ. ಈಗ ಇಡ್ಲಿ ಎಲ್ಲ ರೆಡಿ ಆಯಿತು. ಇನ್ನು ಏನಿದ್ರು ಅಚ್ಚು ಬಾಕ್ಸ್ಗೆ ಹಾಕಬೇಕಿತ್ತು. ನನಗೆ ಜಾಸ್ತಿ ರವೆ ಇಡ್ಲಿ ಇಷ್ಟ ಆಗುತ್ತೆ.
ಮಾಮೂಲಿ ಈ ಥರ ಇಡ್ಲಿಕ್ಕಿಂತ ರವೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಅಪ್ಪ ಅವರ ಅಮ್ಮಂಗೂ ಇಡ್ಲಿ ಇಷ್ಟ ಆ್ಯಂಡ್ ನಮ್ಮ ಅಪ್ಪಂಗೂ ತುಂಬ ಇಷ್ಟ. ಆ್ಯಂಡ್ ನನಗೆ ನಮ್ಮ ಮನೇಲಿ ಇನ್ಯಾರು ಅಷ್ಟೊಂದು ಇಷ್ಟಪಡಲ್ಲ. ಅಚ್ಚು ಇಷ್ಟಪಡ್ತಾನೆ ಇಡ್ಲಿನ. ಎಲ್ಲೇ ಹೋಗ್ಲಿ, ಯಾವುದೇ ಒಂದು ಹೋಟ್ಲಿಗೆ ಹೋಗ್ಲಿ, ನಮ್ಮಪ್ಪ ಅವಾಗ ಬರೀ ಇಡ್ಲಿ ವಡೆ ತಗೊಂಡ್ಬಿಡೋರು. ನಾವೆಲ್ಲ ಏನಾದರೂ ರೈಸ್ ಐಟಮ್ ತಿನ್ನಬೇಕು ಅಂತ ಅನ್ಸೋದು, ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ. ನಮ್ಮ ಅಪ್ಪಂಗೆ ಹಂಗಲ್ಲ, ಇಡ್ಲಿ ವಡೆ ಇದ್ಬಿಟ್ರೆ ಸಾಕು ಆ ಥರ. ನಮ್ಮ ಅಜ್ಜಿನೂ ಹಾಗೆ ಮಾಡೋರು, ಅಂದರೆ ನಮ್ಮ ಅಪ್ಪರ ಅಮ್ಮ. ಅವ್ರಿಗೂ ಅಷ್ಟೇ ಇಡ್ಲಿ ವಡೆ ಅಂತ ಇಷ್ಟ ಆಗೋದು. ಇನ್ಯಾರು ಅಷ್ಟೊಂದು ಲೈಕ್ ಮಾಡಲ್ಲ. ಇನ್ನು ಅಚ್ಚು ಒಬ್ಬ ಇಡ್ಲಿ ತಿಂತಾನೆ ಚೆನ್ನಾಗಿ. ಸೊ ಇವತ್ತು ಇಡ್ಲಿನೇ ಮಾಡೋಣ ಅಂತೇಳಿ ಮಾಡಿ ಅವ್ನ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ ಬೆಳಗ್ಗೆನೆ. ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡೆ. ಎಷ್ಟು ಲೇಟಾಗಿದ್ರು ಕರೆಕ್ಟಾಗಿ ಅವ್ನು ಹೋಗೋ 8 ಗಂಟೆ ಅಷ್ಟರಲ್ಲಿ ನಾನು ಟಿಫನ್ಗೆಲ್ಲ ರೆಡಿ ಮಾಡಿಬಿಡ್ತೀನಿ ಬೇಗನೆ. ನಾನು 7 ಗಂಟೆಗೆ ಎದ್ರು ಕರೆಕ್ಟಾಗಿ 8 ಗಂಟೆ ಒಳಗಡೆ ಟಿಫನ್ ಆಗಿ ಅವನಿಗೆ ಬೂಸ್ಟ್ ಎಲ್ಲ ಕೊಟ್ಟು ರೆಡಿ ಮಾಡಿಬಿಡ್ತೀನಿ. ಈಗ ಹಾಗೆ ಒಂದು ಸ್ವಲ್ಪ ತಲೆ ಬಿಸಿಯಾಗಿತ್ತು, ಹಾಗೆ ಟೀ ಕುಡಿಯೋಣ ಇವತ್ತು ಅಂತ ಅನಿಸ್ತಾ ಇತ್ತು. ಇನ್ನು ವಾತಾವರಣ ನೋಡ್ಬೋದು, ಇದು ಮಧ್ಯಾಹ್ನ ಈ ಥರ ಇದೆ, ಮೋಡೆಲ್ಲ ಮುಚ್ಕೊಂಡಿದೆ. ಎಷ್ಟೊಂದು ಕಡೆ ಮಳೆ ಬೇರೆ ಆಗ್ತಿದೆ. ಅದೆಲ್ಲ ನೋಡಿದ್ರೆ ಭಯ ಆಗ್ತಾ ಇರುತ್ತೆ. ಹುಷಾರಾಗಿರಿ ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ವಾಂಗಿಬಾತ್ ಮಾಡೋಣ ಅಂತ. ಮಧ್ಯಾಹ್ನಕ್ಕೆ ವಾಂಗಿಬಾತ್ ಮಾಡಬೇಕು ಅಂತ ಯಾಕೋ ತಿನ್ನಬೇಕು ಅನ್ನೋ ಒಂದು ಆಸೆ ಆಯಿತು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಹಾಗೆ ತಿಂತಾ ಇದ್ದೆ. ಗೋಡಂಬಿ ಹಾಗೆ ಕಡಲೆ ಬೀಜ ಮತ್ತು 2 ಮೀಡಿಯಮ್ ಚಿಕ್ಕ ಈರುಳ್ಳಿ, ಅದು ತೀರಾ ಚಿಕ್ಕದಲ್ಲ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಹಸಿದಿದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಡ್ರೈ ಆಗಿದೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಹಾಕೋಬೋದು ನೀವು, ಆಪ್ಷನಲ್ಲು. ಇಲ್ಲ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ದಪ್ಪು ಟೊಮೊಟೊ ಮತ್ತು ವಾಂಗಿಬಾತ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಮತ್ತು ಖಾರದ ಪುಡಿ, ಹಾಗೆ ಸಾಸಿವೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇನ್ನು ಬದನೆಕಾಯಿನ ನಾನು ನೀರಲ್ಲಿ ತೊಳೆದು ಕಟ್ ಮಾಡಿ ಅಂದರೆ ಈ ಥರ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿದ್ದೀನಿ, ಉಪ್ಪು ಹಾಕ್ಬಿಟ್ಟು. ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗೆ ಎಣ್ಣೆ ಇಷ್ಟೇ ಬೇಕಾಗೋದು, ಬೇರೆ ಇನ್ನೇನು ಬೇಕಾಗಲ್ಲ. ನಾನಿಲ್ಲಿ ಕಡಲೆ ಬೀಜ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬದನೆಕಾಯಿನ ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ಏನು ಅನ್ನೋದನ್ನ ನೋಡೋಣ. ಇಷ್ಟೇ ಬೇಕಾಗೋದು, ಈಸಿಯಾಗಿ ಸಿಂಪಲ್ಲಾಗಿ ನಾನು ಈ ಥರ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇದೇ ಥರನೇ ಮಾಡೋದು. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಅಂದರೆ ಚಿತ್ರಾನ್ನ ಎಲ್ಲ ಮಾಡ್ಬೇಕಾದ್ರೆ ಯಾವ ರೀತಿ ಹಾಕ್ತೀವಲ್ಲ ಆ ರೀತಿ. ಹಾಗೆ ಸಾಸಿವೆ ಹಾಕ್ಕೊಂಡೆ ನಾನಿಲ್ಲಿ. ನೀವು ಫಸ್ಟಿಗೆ ಎಣ್ಣೆ ಕಾಯಬೇಕಾದ್ರೆ ಸಾಸಿವೆ ಹಾಕೋಬೇಡಿ, ಕಡಲೆ ಬೀಜ ಮತ್ತು ಗೋಡಂಬಿ ಹಾಕ್ಕೊಳ್ಳಿ. ನಾನು ಯಾವುದೋ ಯೋಚನೆಯಲ್ಲಿ ಹಾಕೋಬಿಟ್ಟೆ. ಫಸ್ಟು ಗೋಡಂಬಿ ಮತ್ತು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಎತ್ತಿಟ್ಕೊಳ್ಬೇಕು. ನಾನು ಫಸ್ಟಿಗೆ ಆ ಥರ ಮಾಡಬೇಕಿತ್ತು, ಮರೆತು ಸಾಸಿವೆ ಹಾಕ್ಬಿಟ್ಟೆ. ಇವಾಗ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊಳ್ಳಿ. ಹಾಗೆಯೇ ಕಟ್ ಮಾಡಿದಂಥ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದು. ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಮತ್ತು ಬದನೆಕಾಯಿ ಹಾಕ್ಕೊಂಡು ಇವಾಗ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಎಣ್ಣೆಲಿ ಫ್ರೈ ಆಗಲಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಸ್ವಲ್ಪ ಸೈಡೆಲ್ಲ ನೀರು ಬಿಟ್ಕೊಂಡಿದೆ, ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇವಾಗ ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ, ಮುಚ್ಚಿಡಿ. ಅದಾದಮೇಲೆ ಇವಾಗ ನೋಡಿ ಈ ಥರ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ವಾಂಗಿಬಾತ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಫುಲ್ಲು ಸಖತ್ತಾಗಿ ಟೇಸ್ಟ್ ಆಗೋದು, ಘಮ ಘಮ ಅಂತ ಇರುತ್ತೆ. ಆ ಸ್ಮೆಲ್ಲು, ಆ ಫ್ಲೇವರ್ಗೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಕಡಲೆಬೀಜ ಮತ್ತು ಗೋಡಂಬಿನ ಸೇರಿಸಿ ಕೊತ್ತಂಬರಿ ಹಾಕ್ಕೊಂಡ್ರೆ ಬದನೆಕಾಯಿ ಗೊಜ್ಜು, ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಬೇಕಾದ್ರೆ ನೀವು ಸೇರಿಸ್ಕೋಬೋದು, ಇಲ್ಲ ರೈಸ್ ಎಲ್ಲ ಕಲಸಿದ್ಮೇಲೂ ಬೇಕಾದ್ರೆ ಹಾಕ್ಕೋಬೋದು. ಬಿಸಿ ಬಿಸಿ ಅನ್ನನ ಕಲಸಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಎತ್ತಿಟ್ಕೊಬಿಟ್ಟು ಆಮೇಲೆ ಮಾಡಿಕೊಂಡ್ರೆ ನೋಡಿ ಈ ಥರ ರೆಡಿ ಆಗುತ್ತೆ ವಾಂಗಿಬಾತ್. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೆಯವ್ರಂತೂ ಸಖತ್ ಚೆನ್ನಾಗಿ ಬಂದಿದೆ. ಬದನೆಕಾಯಿ ತಿಂದೇ ಇರೋರು ಸಹ ಬದನೆಕಾಯಿನ ತಿಂದರು ಅವ್ರು ಇವತ್ತು. ಸೊ ಇಷ್ಟೇ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.